ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಏನು ಮಾಡೋದು, ಆರ್ ಸಿ ಬಿಗೆ 2 ದಿವಸ ಆಯ್ತು ಒಂಥರ ಬ್ಯಾಡ್ ನ್ಯೂಸ್ ಮೇಲೆ ಬ್ಯಾಡ್ ನ್ಯೂಸ್ ಸಿಗ್ಲತ್ತವು. ಆರ ಒಂದೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರಜತ್ ಪಡಿದಾರ್ ಅವ್ರ ಒಂಥರ ರಿಕವರ್ ಆಗಲತ್ತ ಅಂತ ಹೇಳ್ಬೋದು. ಆರ್ ಸಿ ಬಿಗೆ ಇನ್ನೂ 3 ಬ್ಯಾಡ್ ನ್ಯೂಸ್ ಅದಾವು. ಆ 3 ಬ್ಯಾಡ್ ನ್ಯೂಸ್ ಏನು ಮತ್ತು ಏನೇನು ಸುದ್ದತ್ತ ಈ ವಿಡಿಯೋ ಫುಲ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಸೊ ನಮ್ಮ ಆರ್ ಸಿ ಬಿ ಬಗ್ಗೆ ಹೇಳ್ಬೇಕಾರೆ, ಆರ್ ಸಿ ಬಿ ಸೊಕ್ಕತ್ತಾಗತ್ತೈತಿ ಈ ಸೀಸನ್ದಾಗ. ಇನ್ನೇನು ಕ್ವಾಲಿಫೈ ಆಗ್ಲಕ್ಕ ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆ. ಇನ್ನು 1 ಪಾಯಿಂಟ್ ಅಂದ್ರೆ ಅಫಿಷಿಯಲ್ ಕ್ಯೂ ಹೊತ್ತು ಬರ್ತೈತಿ. ಆ ಕ್ಯೂ ಹೊತ್ತು ಬರೋ ಟೈಮ್ದಾಗ ಮೂರು ಬ್ಯಾಡ್ ನ್ಯೂಸ್ ಸಿಕ್ಕಾವ ಅಂತ ಹೇಳ್ಬೇಕು. ಅದು ಒಂದು ಯಾವ ಬ್ಯಾಡ್ ನ್ಯೂಸ್ ಅಂದ್ರೆ, ಒಂದು ಪಿಲ್ ಸಾಲ್ಟ್ ಅವ್ರದ್ದು, ಒಂದು ಹ್ಯಾಸಲ್ವುಡ್, ಇನ್ನೊಂದು ರೆಮಾರಿಯೋ ಶೆಪರ್ಡ್. ಏನ ಪಿಲ್ ಸಾಲ್ಟ್ ಅವ್ರದ್ದು ಏನಾರ ಒಂದು ಸ್ವಲ್ಪ ಇದು ಆಗ್ಬೋದು. ರೆಮಾರಿಯೋ ಶೆಪರ್ಡ್ ಒಂದು ಕೇರ ನೀವು ಒಂಥರ ಗಾಬರಿನ ಆಗ್ಬೋದು. ಸೊ ಅಂಥದೈತೆ. ಅದಕ್ಕೆ ಲಾಸ್ಟಾಗ ನೋಡ್ತೀವಿ. ಇದು ಫಸ್ಟ್ನೇ ಬ್ಯಾಡ್ ನ್ಯೂಸ್ ಕಡೆ ಬರೋನು. ಫಸ್ಟ್ನೇ ಬ್ಯಾಡ್ ನ್ಯೂಸ್ ಅಂದರೆ ಏನಂದ್ರೆ ಪಿಲ್ ಸಾಲ್ಟ್ ಅವ್ರದ್ದು. ಪಿಲ್ ಸಾಲ್ಟ್ ಅವ್ರಿಗೆ ಏನಾಗೈತಿ, ಎದಕ್ಕೆ ಆಡಲಿಲ್ಲ ಅಂತೆಲ್ಲ ಭಾಳ ಮಂದಿ ಕೇಳಿದ್ರು. ಅದಕ್ಕೆ ಕಾರಣ ಏನಂದ್ರೆ ಅವ್ರಿಗೆ ವೈರಲ್ ಫೀವರ್ ಐತೆ. ಅಂದ್ರೆ ನಮ್ಮ ಕಡೆ ಜ್ವರ ನೆಗಡಿ ಅಂತಾರಲ್ಲ, ಸೊ ಅದು ಬಂದೈತ. ಆದ ಕಾರಣ ಇವರು ಮುಂದಿನ ಮ್ಯಾಚ್ ಆಡೋದು ಡೌಟ್ ಐತಿ. ಇವ್ರನ್ನ ಇದಕ್ಕಿಲ್ಲ, ಎದಕ್ಕಾರ ಅವ್ರ ಜಾಗದಾಗ ಬೇತಲ್ಲ ಅವ್ರಕ್ಕಿಂತ ಸೂಪರಾಗಿ ಆಡ್ಲತ್ತಾರು. ಒಂದು ಕನ್ಸಿಸ್ಟೆನ್ಸ್ ಆಗಿ ಒಂದು 50 ಹೊಡೆದವರು, 2ನೇ ಮ್ಯಾಚ್ 50 ಹೊಡೆದ್ರು. ಸೊ ಇವ್ರದ್ದೇನು ನಮ್ಮ ಮಂದಿಗೆ ಚಿಂತಿಲ್ಲ, ಅದಕ್ಕೆ ಸೂಪರಾಗಿ ಆಡ್ಲತ್ತಾರು. ಅದಕ್ಕೆ ಇವ್ರದ್ದೇನು ತಲೆ ಕೆಡಿಸೋಲ್ಲ ನಮ್ಮ ಮಂದಿ. ಮತ್ತು ಸಾಲ್ಟ್ ಅವ್ರಿಗೆ ಅಗದಿ ಚಲೋ ಆಡತ್ತಾರೆ ಜಾಕೋಬ್ ಬೆತ್ತಲ್. ಅದಕ್ಕೆ ಸಾಲ್ಟ್ ಅವ್ರು ಇಲ್ಲಿಕಂದ್ರೆ ಏನು ಯಾರಿಗೆ ಚಿಂತಿಲ್ಲ. ಆದರೂ ಎಂಥ ಪ್ಲೇಯರ ಮಿಸ್ ಆದ್ರೆ ಒಂಥರ ಅನ್ಸತ್ತೈತಿ ಕರೆ. ಆದರೂ ಅವ್ರ ಜಾಗದಾಗ ಚಲೋ ಆಡತ್ತೆ, ಅದೇನು ಸಮಸ್ಯೆ ಇಲ್ಲ. ಇನ್ನು ನಮ್ಮ ಆರ್ ಸಿ ಬಿ 2ನೇ ಪ್ಲೇಯರ್ ಬ್ಯಾಡ್ ನ್ಯೂಸ್ ಏನಂದ್ರೆ ಜೋಸ್ ಹ್ಯಾಸಲ್ವುಡ್ ಅವ್ರದ್ದು ಸ್ವಲ್ಪ ಕೇಸ್ ಇಲ್ಲಿ ಸೀರಿಯಸ್ ಐತಂತ ಹೇಳ್ಬೇಕು. ಇದಕ್ಕಾರ ಈಗ ಒಟ್ಟು ಪ್ರಾಕ್ಟೀಸ್ ಮಾಡೋಲ್ರಿಗೆ ಇರ್ತವ್ರು. ಅಂದ್ರೆ ನೆಟ್ಸ್ ಪ್ರಾಕ್ಟೀಸ್ ಒಳಗೆ ಬಾಲಿಂಗ್ ಮಾಡೋಲ್ರಿಗೆ ಇರ್ತಾವೆ. ಒಟ್ಟು ಬಾಲಿಂಗು ಇಲ್ಲ, ಯಾವುದು ಫೀಲ್ಡಿಂಗ್ ಪ್ರಾಕ್ಟೀಸ್ ಇಲ್ಲ, ಯಾವ ನೆಟ್ ಪ್ರಾಕ್ಟೀಸ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ಒಟ್ಟು ಪ್ರಾಕ್ಟೀಸ್ಗೆ ಬರೋಲ್ರಿಗೆ ಇರುತ್ತೆ. ಅಂದ್ರೆ ಇವ್ರಿಗೆ ಶೋಲ್ಡರ್ ನಿಗಲ್ ಆಗೈತತ್ತ, ಅಂದ್ರೆ ಶೋಲ್ಡರ್ ಇಂಜುರಿ ಆಗೈತತ್ತ. ಸೊ ಆದ ಕಾರಣ ಇವರು ಮುಂದಿನ ಮ್ಯಾಚ್ ಆಡೋದು ಡೌಟ್ ಐತಿ. 1-2 ಮ್ಯಾಚ್ ಮಿಸ್ ಆಗೋ ಚಾನ್ಸ್ ಐತಿ. ಸೊ ಮಿಸ್ ಆದ್ರೆ ಆಗ್ಲಿಕ್ಕಾರ ಒಳ್ಳೆ ಪ್ಲೇ ಆಫ್ಸ್ನ ಬರಲಿ. ಎದಕ್ಕಾರ ಅವ್ರ ಜಾಗದಾಗೂ ಲುಂಗಿ ಎನ್ಗಿಡಿ ಭಾರಿ ಬಾಲಿಂಗ್ ಹಾಕಿದ್ರು ಮೊನ್ನೆ. ಸೊ ಅದನ್ನ ಕಂಟಿನ್ಯೂ ಮಾಡ್ತಾರೋ ಅವ್ರ ಅದಕ್ಕೆ ಇವ್ರು ಹ್ಯಾಸಲ್ವುಡ್ ಅವ್ರಿಗೆ ಈ ಇಂಜುರಿ ಶೋಲ್ಡರ್ ನಿಗಲ್ ಆಗಿದ ಕಾರಣ ಏನೈತಿ, 1-2 ಮ್ಯಾಚ್ ಮಿಸ್ ಮಾಡ್ಕೋಬೋದು ಐತಿ. ಸೊ ನೋಡ್ಬೇಕು ಏನಾಗತ್ತೆ ಗೊತ್ತಿಲ್ಲ. ಇದು ಆರ್ ಸಿ ಬಿ 2ನೇ ಬ್ಯಾಡ್ ನ್ಯೂಸ. ಅವ್ರ ಜಾಗ ಅಷ್ಟೇನು ಹೆವಿ ಏನು ಪರ್ಕ್ ಇದಕ್ಕೆ ಲುಂಗಿ ಏನು ಭಾರಿ ಬಾಲಿಂಗ್ ಹಾಕ್ಲತ್ತಾರು. ಸೊ ಅದನ್ನ ಬಿಡ್ಬೋದು. ಇನ್ನು ಮೂರನೇ ಇಂಜುರಿ ಅಪ್ಡೇಟು, ಅದು ಇಂಜುರಿ ಅಪ್ಡೇಟ್ ಅಲ್ಲಿ ಇದು ಒಂಥರ ಏನು ಹೇಳ್ಬೇಕು, ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ಆರ್ ಸಿ ಬಿದವ್ರಿಗೆ ಇವರಿಬ್ಬರು ರಿಕವರ್ ಆದ್ರೆ ಬರ್ತಾರೆ ಕರೆ. ಒಂದು ಬಿಗ್ ಬ್ಯಾಡ್ ನ್ಯೂಸ್ ಏನಂದ್ರೆ ರೆಮಾರಿಯೋ ಶೆಪರ್ಡ್. ಅದು ಏನು ಮೇನ್ ಪ್ಲೇ ಆಫ್ಸ್ ಟೈಮ್ನಾಗ ರೆಮಾರಿಯೋ ಶೆಪರ್ಡ್ ಆರ್ ಸಿ ಬಿ ಟೀಮಿಗೆ ಅವೈಲೇಬಲ್ ಇರಲ್ಲ. ಇದೇ ದೊಡ್ಡ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ರೆಮಾರಿಯೋ ಶೆಪರ್ಡ್ ಹೆಂಗೆ ಮಾಡಿ ಚಚ್ಚಿದ ಸಿ ಎಸ್ ಕೆದವ್ರು ನಾಯಿ ಹೊಡೆದ್ರು ಮುಖ್ಯ ಅದು ಈ ಕಲ್ಲಿ ಮದ್ಗದು. ಸೊ ಅವರು ಪ್ಲೇ ಆಫ್ಸ್ನ ಅವೈಲೇಬಲ್ ಇರಲ್ಲತ್ತ. ಇದಕ್ಕಾರ ಅವರು ವೆಸ್ಟ್ ಇಂಡೀಸ್ ಮ್ಯಾಚ್ ಹೊರದಿಂತ್ರ ಆ ಟೈಮಿಗೆ ಹೋಗ್ಬೇಕತ್ತೆ. ಅವ್ರ ಬೋರ್ಡ್ನವ್ರು ಅಟ್ಟ ಟೈಮ್ ಕೊಟ್ಟವ್ರು IPL ಆಡ್ಲಕ್ಕ. ಸೊ ಇವರು ಪ್ಲೇ ಆಫ್ಸ್ ಮ್ಯಾಚಿಗೆ ಅವೈಲೇಬಲ್ ಇರೋಂಗಿಲ್ಲ. ನೀವು ಹೇಳ್ಬೋದು ಇದು ಸೀಸನ್ ಚಾಲು ಆಗೋ ಮುಂದೆ ಏನೈತಿ, ರೆಮಾರಿಯೋ ಶೆಪರ್ಡ್ ಇರಲೇ ಇಲ್ಲ ಅಂದ್ರೆ ನಮ್ಮ ಆರ್ ಸಿ ಬಿ ಗೆದ್ದಿರುತ್ತೆ. ಅವ್ರಿಗಿಂತ ಒಂಥರ ಲಕ್ಕಿಗೆ ಬಂದಂಗೆ ಬಂದಿರೋರು. ಸೊ ಪ್ಲೇ ಆಫ್ಸ್ನ ನಮ್ಮ ಆರ್ ಸಿ ಬಿ ಮಿಸ್ ಮಾಡ್ಕೋತಾರ. ಸೊ ಅದು ನಮ್ಮ ಏನು ಹೇಳ್ಬೇಕು, ಮಿಸ್ ಮಾಡ್ಕೋತೀವಿ ಪ್ಲೇ ಆಫ್ಸ್ನಾಗ. ರೆಮಾರಿಯೋ ಶೆಪರ್ಡ್ ಅವ್ರು ಇರ್ಬೇಕಾಯ್ತು. ಅವ್ರಿಗೆ ನ್ಯಾಷನಲ್ ಡ್ಯೂಟಿ ಅಂದ್ರೆ ಅವ್ರ ಟೀಮ್ಗೆ ವೆಸ್ಟ್ ಇಂಡೀಸ್ ಟೀಮ್ನ ಮ್ಯಾಚ್ ಇರೋದಂದ್ರೆ ಅವರು IPL ಪ್ಲೇ ಆಫ್ಸ್ನ ಆಡೋ ಡೌಟ್ ಐತೆ ರಿಪೋರ್ಟ್ಸ್. ಸೊ ಇದು ನಮ್ಮ ಆರ್ ಸಿ ಬಿ ಬಿಗ್ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ಸೊ ಇದ್ರ ಚಲೋ ಆಗಿತ್ತು. ಸೊ ಏನು ಮಾಡ್ಲಿಕ್ಕೆ ಬರಲ್ಲ ಇವ್ರು ಆಯ್ತು. ಇನ್ನು 4ನೇ ಅಪ್ಡೇಟ್ ಏನಂದ್ರೆ ಇದು ಒಂಥರ ಈ ಆದ್ರೂ ಆಗ್ಬೋದು, ಇಲ್ಲಿಕರ ಇಲ್ಲ. ಇದಕ್ಕರ ಇಲ್ಲ. ಇನ್ನು ನಿನ್ನೆ ವಿಡಿಯೋದಾಗ ಏನು ರಜತ್ ಪಡಿದಾರ್ ಅವರು ಲಕ್ನೋ ಅವ್ರ ಮೇಲೆ ಅವೈಲೇಬಲ್ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಐತೆ. ಅದು ಇನ್ನೂ ಕನ್ಫರ್ಮ್ ಇಲ್ಲ. ಫಿಟ್ ಆಗಿ ಬಂದರೂ ಬರ್ಬೋದು. ಇದಕ್ಕರ ಅವರು ಏನೋ ಅವರ ಫಿಂಗರ್ ಇಂಜುರಿ ಐತೆ, ಎಲ್ಲ ಇದು ಎಲ್ಲ ತೆಗೆದಾರ್ತ, ಪಟ್ಟಿ ಎಲ್ಲ ತೆಗೆದ. ಸೊ ರಿಕವರ್ ಆಗ್ಲತ್ತಾರ ರಿಪೋರ್ಟ್ಸ್ ಅಂತ ಐತೆ. ಸೊ ಈ ಸದ್ಯಕ್ಕಿನ ಪ್ರಕಾರ ಅದು ಒಂಥರ ಏನಂತಾರ ಅದಕ್ಕೆ ಒಂಥರ ರಹಸ್ಯವಾಗೈತೆ ಅಂತ ಹೇಳ್ಬೇಕು. ಏನು ಫಿಟ್ ಹಾಕಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಆರ್ ಸಿ ಬಿ 4ನೇ ಬ್ಯಾಡ್ ನ್ಯೂಸ್ ಒಳಗೆ ಇಡ್ಲತ್ತೀವಿ. ಸೊ ಆರ್ ಸಿ ಬಿ ಸಾಲು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ಇವು ಒಂದು ಸಾಲ್ಟ್ ಅವ್ರದ್ದಾಗಿರ್ಬೋದು, ಇನ್ನೊಂದು ಹ್ಯಾಸಲ್ವುಡ್, ಪಿಲ್ ಸಾಲ್ಟು, ರಜತ್ ಪಟ್ಟಿದಾರು. ಯಪ್ಪ ಒಂದು ಟೀಮ್ ಚಲೋತಾಗಿ ನಡೀಲತ್ತೈತೆ, 100 ವಿಘ್ನ ಹತ್ತವು. ಸೊ ಈ 100 ವಿಘ್ನ ಒಳಗೆ ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಸ್ ಒಳಗೆ ಹೋಗಿ ಕಪ್ ಹೆಂಗೆ ಹೊಡ್ಕೊಂಡು ಬರ್ತಾರೆ ಈಸಿ ಅಂತ ನೋಡ್ಬೇಕೈತಿ. ಸೊ ಅದು ಆಕತ್ತಿತ್ತ ನಾವು ಹೋಪ್ಸ್ ಮಾಡ್ಲತ್ತೀವಿ. ಸೊ ಇಷ್ಟೈತ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಸೊ ಎಲ್ಲರೂ ಬರ್ತಾರೆ ಅನಿಸ್ತೈತಿ ನಮ್ಮ ಪ್ರಕಾರ ರಿಕವರಿಗೆ. ರೆಮಾರಿಯೋ ಶೆಪರ್ಡ್ ಒಂದು ಸ್ವಲ್ಪ ಡೌಟ್ ಐತಿ. ಸೊ ಇಷ್ಟೈತ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಇಸ್ಕೊಳ ಎಲ್ರಿಗೂ ನಮಸ್ಕಾರ.